ಅನೇಕ ದಿನಗಳಿಂದ ಜಾತಿ ಜನಗಣತಿ. ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ವೈಯಕ್ತಿಕ ಜಿದ್ದು ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅನ್ನೋ ಮಾತು ಕೂಡ ಚರ್ಚೆ ಕೂಡ ಕೇಳೋಕೆ ಸಿಗ್ತಾ ಇದೆ. ಇದನ್ನ ನಾನು ಸ್ವೀಕಾರ ಮಾಡೇ ಮಾಡ್ತೀನಿ, ಕಾಂತರಾಜು ಅವರ ವರದಿಯನ್ನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯ ಅವರು ತಮ್ಮ ವೈಯಕ್ತಿಕ ಟ್ವಿಟರ್ ಖಾತೆಯಲ್ಲಿ ಕೂಡ ಹಾಕೊಂಡಿದ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇನೆ ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರು, ಆ ಸಮುದಾಯವನ್ನು ಪ್ರತಿನಿಧಿಸುವ ಕಾಂಗ್ರೆಸ್ನ ನಾಯಕರೇನೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ನಡೆದ ಬೃಹತ್ ಸಮಾವೇಶ ನಡೆದದ್ದು ಶೋಷಿತರ ಜಾಗೃತಿ ಸಮಾವೇಶ ಅನ್ನೋ ಹೆಸರಲ್ಲಿ. ಆದರೆ ಅದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಘೋಷಿಸಿಬಿಟ್ಟಿದ್ದಾರೆ, ಏನೇ ವಿರೋಧ ಬಂದರೂ ಕೂಡ, ಅದೆಷ್ಟೇ ಅವೈಜ್ಞಾನಿಕ ವರದಿ ಅನ್ನೋ ಆರೋಪಗಳಿದ್ರೂ ಕೂಡ ಅದನ್ನು ನಾನು ಸ್ವೀಕಾರ ಮಾಡೇ ಮಾಡ್ತೀನಿ. ಅದಾದ ನಂತರದಲ್ಲಿ ಅದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅದೆಲ್ಲವನ್ನ ಕೂಡ ನಂತರದಲ್ಲಿ ನಾವು ತಪಾಸಣೆ ಮಾಡ್ತೇವೆ ಅಂತ ಹೇಳಿ ಘೋಷಣೆಯನ್ನ ವ್ಯಕ್ತಪಡಿಸಿದ್ರು. ನಮಗೆ ನೆನಪಿದೆ, ಖುದ್ದು DCM DK ಶಿವಕುಮಾರ್ ಅವರೇ ಸಹಿ ಹಾಕಿ ಪತ್ರವೊಂದನ್ನು ಬರೆದಿದ್ರು. ಅದರಲ್ಲಿ ಬೇರೆ ಬೇರೆ ನಾಯಕರು, ಕಾಂಗ್ರೆಸ್ ನಾಯಕರು ಕೂಡ ಇದ್ರು. ಈ ವರದಿಯನ್ನ ಅನುಷ್ಠಾನಕ್ಕೆ ತರಬಾರ್ದು, ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಹೀಗೆ ತಮ್ಮದೇ ಪಕ್ಷದ ನಾಯಕರ ವಿರೋಧದ ನಡುವೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಚಿತ್ರದುರ್ಗದಲ್ಲಿ ಮಾಡಿರುವ ಘೋಷಣೆ ಇದೀಗ ಮತ್ತೊಂದು ರೀತಿಯ ಚರ್ಚೆಗೆ ವೇದಿಕೆಯಾಗಿದೆ. ಅದರ ಇನ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಚಿತ್ರದುರ್ಗದ ಹೊರವಲಯದಲ್ಲಿ ಶೋಷಿತ ಸಮಾಜದ ಜಾಗೃತಿ ಸಮಾವೇಶ ನಡೆಯಿತು. ಮಾದರ್ ಚೆನ್ನಯ್ಯ ಗುರುಪೀಠದ ಪಕ್ಕದ ಬೃಹತ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಿಎಂ DCM ಆದಿಯಾಗಿ ಮಾಜಿ ಹಾಲಿ ಸಚಿವರು ಶಾಸಕರ ದಂಡೆ ಹರಿದು ಬಂದಿತ್ತು. ಲಕ್ಷಾಂತರ ಜನರಿಗೆ ಊಟ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಶೋಷಿತ ಸಮುದಾಯಗಳ ಮುಖಂಡರು, ಹಾಲಿ ಮಾಜಿ ಮಂತ್ರಿಗಳು, ಶಾಸಕರು ಶಕ್ತಿ ಪ್ರದರ್ಶಿಸಿದ್ರು. ದೊಡ್ಡ ವೇದಿಕೆಗೆ ಸಿಎಂ ಆಗಮಿಸಿದಾಗ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಎಂ, ಮೀಸಲಾತಿಯನ್ನ RSS ಬಿಜೆಪಿ ವಿರೋಧ ಮಾಡ್ತಿದೆ. ಕೆಲ ಶಕ್ತಿಗಳು ನನ್ನನ್ನ ತಡಿತಾ ಇವೆ. ಆದರೆ ನಿಮ್ಮ ಎಲ್ಲ ಬೇಡಿಕೆಗಳಿಗೆ ನನ್ನ ಸಹಮತವಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೇನೆ. ನಾನು ಯಾವಾಗಲೂ ನಿಮ್ಮ ಪರ ಅಂತ ಭರವಸೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದ್ರಿಂದ ನಮ್ಮ ಹೈಕಮಾಂಡ್ನಲ್ಲೂ ಕೂಡ ತೀರ್ಮಾನ ಆಗಿದೆ. ನಾನು ಅದಕ್ಕೆ ಪಾರ್ಟಿ ಆಗಿದ್ದೆ, ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು, ಅದಕ್ಕೆ ನನ್ನ ಸಹಮತ ಇದೆ. ಆದರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್. ಸಮಾಜದಲ್ಲಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತೇನೆ. ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ. ಈಗಾಗಲೇ ಸಾಕಷ್ಟು ಜನರು ಜಾತಿ ಗಣತಿ ವರದಿಯನ್ನ ವಿರೋಧ ಮಾಡ್ತಿದ್ದಾರೆ. ಆದರೆ ವರದಿನೇ ಬಹಿರಂಗವಾಗಿಲ್ಲ. ಆದರೂ ಮೇಲ್ವರ್ಗದವರು ವಿರೋಧ ಮಾಡುತ್ತಿದ್ದಾರೆ. ಇನ್ನಷ್ಟು ದಿನ ಶೋಷಿತರು ಶೋಷಿತರಾಗಿಯೇ ಇರಬೇಕು ಅಂತ ಸಚಿವರಾದ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಹೀಗೆ ಸಾಲು ಸಾಲು ಸಚಿವರು ತಮ್ಮ ಧ್ವನಿಗೂಡಿಸಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಸಿಎಂ ಹೇಳಿಕೆ. ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನಾನು ಯಾರ ವಿರೋಧಿನೂ ಅಲ್ಲ. ಎಲ್ಲ ಮನುಷ್ಯತ್ವದ ಪರವಾಗಿರೋನು, ಮನುಷ್ಯ ಧರ್ಮದ ಪರವಾಗಿರೋನು ಅಂತಕ್ಕಂಥ ಮಾತುಗಳನ್ನ ಹೇಳಿ ಘೋಷಣೆ ಏನೋ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಈ ವರದಿಯನ್ನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಹೇಳಿ. ಆದರೆ ಅವರದೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ಯಾವ ನಾಯಕರ ಒಲವು ಅಥವಾ ನಿಲುವು ಯಾರ ಪರವಾಗಿದೆ, ಅಂದರೆ ವರದಿ ಸ್ವೀಕಾರ ಮಾಡಬೇಕು ಅಂತಿರೋರು ಯಾರ್ಯಾರು, ವರದಿ ಸ್ವೀಕಾರ ಬೇಡ ಅಂತಿರೋರು ಯಾರ್ಯಾರು, ಕ್ವಿಕ್ ಆಗಿ ಅದನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಯಾರೆಲ್ಲರೂ ವರದಿ ಪರವಾಗಿ ಧ್ವನಿ ಎತ್ತಿದ್ದಾರೆ ಇಲ್ಲಿವರೆಗೂ ಪ್ರತಿಕ್ರಿಯೆಗಳನ್ನು ಮಾಧ್ಯಮ ಕೇಳಿದಾಗ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಹಿಂದುಳಿದ ಸಮುದಾಯದ ಪ್ರತಿನಿಧಿಯಾಗಿರುವವರು. ಸತೀಶ್ ಜಾರಕಿಹೊಳಿ ಅವರು ಈ ವರದಿ ಅನುಷ್ಠಾನಕ್ಕೆ ಬರಬೇಕು, ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ. KN ರಾಜಣ್ಣ ಅವರು ಕೂಡ ಈ ವರದಿ ಸ್ವೀಕಾರ ಆಗಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ವಿರೋಧ ಯಾರು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಇದರ ಪರವಾಗಿದ್ರೆ, DK ಶಿವಕುಮಾರ್ ಅವರು ಇದರ ವಿರುದ್ಧವಾಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಸಹಿ ಕೂಡ ಹಾಕಿದ್ದಾರೆ.
ಒಂದು ಪತ್ರದಲ್ಲಿ ಒಕ್ಕಲಿಗರ ಸಮುದಾಯದಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ ಸಂದರ್ಭದಲ್ಲಿ, ಹಾಗೆ KN ರಾಜಣ್ಣ ಅವರು ವರದಿಯ ಪರವಾಗಿದ್ರೆ, ಇತ್ತ MB ಪಾಟೀಲ್ ಅವರು ಇದರ ವಿರುದ್ಧವಾಗಿದ್ದಾರೆ. ಸಹಜವಾಗಿ ಲಿಂಗಾಯತ ಸಮುದಾಯ ಅದರ ಅಂಕಿ ಸಂಖ್ಯೆಗಳೇ ತಲೆ ಕೆಳಗಾಗತ್ತೆ ಈ ವರದಿ ಅನುಷ್ಠಾನಕ್ಕೆ ಬಂದ್ರೆ ಅಥವಾ ಜಾರಿಗೆ ಬಂದ್ರೆ ಅನ್ನೋ ಕಾರಣಕ್ಕೆ MB ಪಾಟೀಲ್ ಅವರು ಕೂಡ ಇದನ್ನ ಬೇಡ ಅನ್ನುವವರ ಪಟ್ಟಿಯಲ್ಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಮತ್ತೊಬ್ಬ ಸಚಿವರು ಇದರ ಪರವಾಗಿದ್ದಾರೆ, ಆಗಬೇಕು ಅನುಷ್ಠಾನ ಅನ್ನೋ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಕಾಣೋಕೆ ಸಿಗ್ತಾ ಇದೆ. ಇದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ಸವಾಲ್ ರೀತಿಯ ಮಾತುಗಳನ್ನಾಡಿದ್ದಾರೆ. ಇದನ್ನ ಅನುಷ್ಠಾನ ಮಾಡಕೂಡ್ದು, ಮಾಡಿದ್ರೆ ಲಿಂಗಾಯತ ಸಮುದಾಯಕ್ಕೆ ಇದು ಅನ್ಯಾಯ ಮಾಡದಂತೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ರೀತಿಯ ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ. ನೇರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಈ ವರದಿ ಅನುಷ್ಠಾನ ಆಗಬೇಕು, ಸ್ವೀಕಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಇದ್ರೆ, ಆದರೆ ಇದನ್ನ ಬೇಡ ಅಂತಿರುವವರ ಪಟ್ಟಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಮಹದೇವಪ್ಪ ಅವರು ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಬೆಂಬಲವಾಗಿ ನಿಂತಿದ್ರೆ, ಬೇಡ ಅಂತಿರುವವರ ಪಟ್ಟಿಯಲ್ಲಿದ್ದಾರೆ ಈಶ್ವರ್ ಖಂಡ್ರೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸತತವಾಗಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ಮಾಧ್ಯಮಗಳ ಪ್ರತಿಕ್ರಿಯೆ ಸಂದರ್ಭದಲ್ಲೂ ಕೂಡ ವರದಿ ಅನುಷ್ಠಾನ ಆಗಬೇಕು ಅನ್ನೋ ಪರವಾಗಿ ಮಾತನಾಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಬ್ಬ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕಿ ಈ ವರದಿಯ ಅನುಷ್ಠಾನದ ವಿರುದ್ಧವಾಗಿದ್ದಾರೆ. ಮುನಿಯಪ್ಪ ಅವರು ಹಾಗೆ ರಾಯರೆಡ್ಡಿ ಅವರು ಬೇಡ ಅಂತ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ವರದಿ ಅನುಷ್ಠಾನ ಆಗೋದು ಬೇಡ ಅನ್ನುವವರ ಪಟ್ಟಿಯಲ್ಲಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳು ಇವತ್ತು ಬಹಿರಂಗವಾಗಿ ಘೋಷಣೆಯನ್ನ ನೀಡಿದ್ರೂ ಕೂಡ, ವರದಿ ಅನುಷ್ಠಾನ ಆಗತ್ತೆ, ಇದನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ, ಪಕ್ಷದಲ್ಲಿರುವ ಈ ಭಿನ್ನ ಅಭಿಪ್ರಾಯಗಳನ್ನ ಯಾವ ರೀತಿ ಸಂಭಾಳಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.